ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ವ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಸಂಡೆಯ ವಿಡಿಯೋ. ನಮಗೆ ಇವತ್ತು ಪಾಮ್ ಸಂಡೇ. ಗೊತ್ತಿಲ್ಲದವರಿಗೆ ನಮಗೆ ಈಗ ಕಪ್ಪು ತಿಂಗಳು ನಡೀತಾ ಉಂಟು 40 ಡೇಸಿಗೋಸ್ಕರ, ಅಂದರೆ 40 ದಿನಕ್ಕೆ. 40 ದಿನದ ಎಂಡ್ ಆಗುವ ವಾರದ ಮೊದಲಿನ ಸಂಡೆಗೆ ನಮಗೆ ಪಾಮ್ ಸಂಡೇ ಇರುತ್ತೆ. ಇವತ್ತು ಒಂದು ಖುಷಿಯಾದ ದಿನ ಅಂತ ಹೇಳ್ಬೋದು. ದೇವರಿಗೆ ಅಂದರೆ ಯೇಸು ಕ್ರಿಸ್ತನಿಗೆ ವೆಲ್ಕಮ್ ಮಾಡಿದ್ದು ದಿನ. ಸೊ ವೆಲ್ಕಮ್ ಮಾಡುವಾಗ ಹೇಗೆ ಮರದ ಗರಿಗಳನ್ನು ಇಟ್ಕೊಂಡು ವೆಲ್ಕಮ್ ಮಾಡಿದ್ರು, ಸೊ ಹಾಗೆಯೇ ನಾವು ಇವತ್ತು ಅದನ್ನು ಒಂದು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನೆಕ್ಸ್ಟ್ ವಾರ ನಮಗೆ ಕಪ್ಪು ತಿಂಗಳಲ್ಲಿ ಇದು ಎಂಡಿಂಗ್ ವಾರದಲ್ಲಿ ನಮಗೆ ಗುಡ್ ಫ್ರೈಡೇ ಅದೆಲ್ಲ ಸ್ಟಾರ್ಟ್ ಆಗೋದು. ಮುಂದೆ ಬರುವ ಬ್ಲಾಗಲ್ಲಿ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಇದು ಸಂಡೇದು ವಿಡಿಯೋದು. ಸೊ ಮಗ ಹೀಗೆ ಇಟ್ಕೊಂಡಿದ್ದಾನೆ, ಅದಕ್ಕೆ ಒಂದು ವಿಡಿಯೋ ಮಾಡಿದ್ದು ಗರಿ ಇಟ್ಕೊಂಡು. ಸೊ ನಾವು ಫಸ್ಟ್ ಮಾಸಿಗೆ ಬಂದದ್ದು ಆ್ಯಕ್ಚುಲಿ. ನಾವು ಅದರ ನಂತರ ಬ್ಲೆಸ್ಸಿಂಗಿಗೆ ಬಂದಿದ್ದೀವಿ. ನಮಗೆ ಒಂದು ಸ್ವಲ್ಪ ಹೊರಗೆ ಹೋಗಲಿಕ್ಕೆ ಉಂಟು. ಸೊ ಇಲ್ಲಿ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ನೋಡ್ಬೋದು ನೀವು, ಎಲ್ಲರ ಕೈಯಲ್ಲಿ ಉಂಟು. ನಮ್ಮ ತಾಯಿ ಮನೆ ಸೈಡಲ್ಲಿ ಎಲ್ಲ ದೊಡ್ಡದು ಗರಿಗಳನ್ನು ಮನೆಯಿಂದನೇ ತಗೊಂಡು ಬರ್ತಾರೆ. ಯಾಕಂದರೆ ನಮಗೆ ಆ ಸೈಡಲ್ಲಿ ತೆಂಗಿನ ಮರ ತುಂಬ ಅಂದರೆ ತುಂಬ ಜಾಸ್ತಿ. ಈ ಸೈಡಲ್ಲಿ ಸ್ವಲ್ಪ ಕಡಿಮೆನೇ. ಮಡಂತ್ಯರಲ್ಲಿ ಅಂತ ಹೇಳಿದರೆ ಸ್ವಲ್ಪ ಕಡಿಮೆ ಅಂತ ಅನಿಸುತ್ತೆ ನನಗೆ, ಬಿಕಾಸ್ ಇಲ್ಲಿ ಉಪ್ಪು ನೀರು ಕಡಿಮೆ. ನಮಗೆ ತಾಯಿ ಮನೆಯಲ್ಲಿ 6 ಮಂತ್ ಉಪ್ಪು ನೀರು, 6 ಮಂತ್ ಸ್ವೀಟ್ ನೀರು ಬರೋದು ಹೊಳೆಗಳಿಗೆಲ್ಲ. ಸೊ ಆ ಸೈಡಲ್ಲಿ ಒಳ್ಳೆ ತೆಂಗಿನ ಮರಗಳು ಇವೆ. ಸೊ ಈಗ ಎಲ್ಲರೂ ಕೂಡ ಇಲ್ಲಿ ಬ್ಲೆಸ್ಸಿಂಗ್ ಆಗಿದೆ. ಅದರ ನಂತರ ನಾವೀಗ ಚರ್ಚಿಗೆ ಹೋಗ್ತಾ ಇದ್ದೀವಿ ಲೈನಲ್ಲಿ. ಇದು ಆದದ್ದು ಆ್ಯಕ್ಚುಲಿ ಕೆಳಗೆ ಸ್ಕೂಲಲ್ಲಿ. ನೆಕ್ಸ್ಟ್ ನಾವು ಮನೆಗೆ ಬಂದು ನನ್ನ ಹಸ್ಬೆಂಡ್ ಇಲ್ಲಿ ಅದನ್ನು ಕ್ರಾಸ್ ಟೈಪಲ್ಲಿ ಮಾಡಿ ಅದು ಈಗ ಆಲ್ಟರಿಗೆ ಇಡ್ತಾ ಇದ್ದೀವಿ. ನಾವು ಎವ್ರಿ ಇಯರಿಗೆ ಅವರು ಅದು ಕೊಟ್ಟಿದ್ದನ್ನು ಚೇಂಜ್ ಮಾಡ್ತೀವಿ, ಅಂದರೆ ಲಾಸ್ಟ್ ಇಯರ್ ಇದ್ದನ್ನು ಸುಡ್ತೀವಿ. ಈ ವರ್ಷದ್ದು ಇಡೋದು ನೀವು ನೋಡ್ಬೋದು, ಅಲ್ಲಿ ಉಂಟು ಲಾಸ್ಟ್ ಇಯರ್ ಇದು. ಸೊ ಅದನ್ನು ತೆಗೆದು ಅಲ್ಲಿ ಇಲ್ಲಿ ಬಿಸಾಡಲಿಕ್ಕೆ ಇಲ್ಲ, ಅದನ್ನು ಬರ್ನ್ ಮಾಡಿ ಅಂದರೆ ಸುಡಬೇಕು. ಸೊ ಕ್ಯಾಂಡಲ್ ಇಟ್ಟು ಅದರ ನಂತರ ನಾವು ಇದನ್ನು ಇಡ್ತಾ ಇದ್ದೀವಿ. ನಮ್ಮ ತಾಯಿ ಮನೆಯಲ್ಲಿ ನನಗೆ ಸರಿ ನೆನಪಿಲ್ಲ ಕ್ಯಾಂಡಲ್ ಹಚ್ಚಿ ಇದನ್ನು ಇಡೋದು ನೆನಪುಂಟು, ಕ್ಯಾಂಡಲ್ ಗೊತ್ತಿಲ್ಲ ನನಗೆ, ನೆನಪಿಲ್ಲ ಅಷ್ಟು. ಬಟ್ ಇಲ್ಲಿ ಅವರ ಮನೆಯಲ್ಲಿ ಯಾವತ್ತೂ ಕೂಡ ಮದುವೆ ಆದ ನಂತರ ನಾನು ನೋಡಿದ್ದು ಕ್ಯಾಂಡಲ್ ಫಸ್ಟ್ ಹಚ್ಚಿ ಅದರ ನಂತರ ಇಡ್ತಾರೆ. ಸೊ ಲಾಸ್ಟ್ ಇಯರ್ದು ಈಗ ತೆಗೆದಿದ್ದೀವಿ. ಈಗ ನನ್ನ ಮಗ ಇಡ್ತಾ ಇದ್ದಾನೆ. ಸೊ ಈ ಥರ ಅದನ್ನು ಕ್ರಾಸ್ ಮಾಡಿದರೆ ಅಂದರೆ ಇಡಲಿಕ್ಕೆ ಈಸಿ ಆಗ್ತದೆ ಅಂತ ಹೇಳಿ ಕ್ರಾಸ್ ಮಾಡೋದು ನಾವು ಅಷ್ಟೇ. ಹೀಗೆ ಕೂಡ ಇಡುವವರು ಸ್ಟ್ರೇಟ್ ಕೂಡ ಇರ್ತಾರೆ. ನನಗೆ ಕ್ರಾಸ್ ಮಾಡಲಿಕ್ಕೆ ಅಷ್ಟು ಗೊತ್ತಿಲ್ಲ, ಹಸ್ಬೆಂಡಿಗೆ ಗೊತ್ತುಂಟು. ನೆಕ್ಸ್ಟ್ ಈಗ ನಾವು ಹೊರಟಿದ್ದೀವಿ ಮಂಗಳೂರಿಗೆ. ಅತ್ತೆಗೆ ಕೂಡ ಕರ್ಕೊಂಡು ಹೋಗ್ತಿದ್ದೀವಿ ಇವತ್ತು. ಯಾಕೆ ಅಂದರೆ ನಮ್ಮ ಅತ್ತೆಯ ಹುಟ್ಟಿದ ಹಬ್ಬ. ಸೊ ಅವರ ಬರ್ತ್ಡೇಗೋಸ್ಕರ ಅವರಿಗೆ ಮಂಗಳೂರಿಗೇ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಅವ್ರು ಬರಲಿಕ್ಕೆ ರೆಡಿ ಇರಲಿಲ್ಲ. ನೀವು ಕೂಡ ನೋಡಿಬಿರ್ಬೋದು, ಅವರು ನಮ್ಮ ಜೊತೆಗೆ ಬರೋದು ಕಡಿಮೆ. ಅವರು ಮೊದಲೆಲ್ಲ ತುಂಬ ಬರ್ತಾಯಿದ್ರು ನಮ್ಮ ಜೊತೆಗೆ. ನಾವು ಎವ್ರಿ ಟೈಮ್ ಸಹ ಕರಿತೀವಿ ಅವರಿಗೆ ಬರಲಿಕ್ಕೆ, ಅವರಷ್ಟು ಬರಲ್ಲ. ಈಗ ಅವರಿಗೆ ನಡಿಲಿಕ್ಕೆ ಕಷ್ಟ ಆಗ್ತದೆ, ವೇಟ್ ಕೂಡ ಗೇನ್ ಆಗಿದೆ, ಆಪ್ರೇಷನ್ ಕೂಡ ಆಗಿದೆ. ಸೊ ಅದಕ್ಕೋಸ್ಕರ ಬರಲ್ಲ ಅವ್ರು ಮತ್ತೆ ಹೇಳೋದು, ನೀವು ಒಂದು ಬೆಳಿಗ್ಗೆ ಹೋದರೆ ಸಂಜೆನೇ ಬರೋದು, ನನ್ನ ಹತ್ರ ಸಾಧ್ಯ ಇಲ್ಲ ಅಂತ ಹೇಳಿ. ಸೊ ನಾನು ಮತ್ತೆ ಅವರಿಗೆ ಸನ್ಗ್ಲಾಸಸ್ ಕೊಟ್ಟದ್ದು, ಅವರಿಗೆ ಬಿಸಿಲು ತುಂಬ ಇತ್ತಲ್ಲ, ಸೊ ಅವರು ಕೂಡ ಹಾಕ್ಕೊಂಡಿದ್ದಾರೆ. ನನ್ನ ಮಗ ಎಲ್ಲ ಹಾಕ್ಕೊಂಡು, ಮಗ ಮತ್ತು ಅವರು ಹಿಂದ್ಗಡೆ ಕೂತ್ಕೊಂಡಿದ್ದಾರೆ. ಸೊ ಅವರು ಇವತ್ತು ನಮ್ಮ ಜೊತೆಗೆ ಬಂದದ್ದು ಮಂಗಳೂರಿಗೆ. ಅದರ ನಂತರ ಫಸ್ಟ್ ನಾವು ಒಂದು ನಿಲ್ಲಿಸಿದ್ವಿ. ಹಸ್ಬೆಂಡ್ ಮತ್ತು ಮಗ ನಡ್ಕೊಂಡು ಬರ್ತಾ ಇದ್ದಾರೆ. ನಾನು ಆಲ್ರೆಡಿ ಬಂದಿದ್ದೆ. ಇಲ್ಲಿ ಹೆಲ್ಮೆಟ್ ಬೇಕಿತ್ತು. ನನ್ನ ಮಗ ಹೆಲ್ಮೆಟ್ ಕಟ್ ಮಾಡಿ ಹಾಕಿದ್ದ. ಈ ಲಾಸ್ಟ್ ವೀಡಿಯೋದಲ್ಲಿ ನಾನು ಒಂದು ಸಲ ಹೇಳಿದ್ದೆ ಕೂಡ, ತೆಗೆದು ಬಿಸಾಡಿದ್ದಕ್ಕೆ ಅದು 2 ತುಂಡಾಗಿತ್ತು. ಲಾಸ್ಟ್ ಟೈಮ್ ಅದರದ್ದು ಗ್ಲಾಸ್ ಕೂರಿಸಲಿಕ್ಕೆ ಕೇಳಿದ್ವಿ, ಅವರು ಬಂದಿಲ್ಲ ಗ್ಲಾಸ್ ಅಂತ ಹೇಳಿದ್ವಿ. ಈ ಸಲ ಬಂದಾಗ ಕೂಡ ಗ್ಲಾಸ್ ಇರಲಿಲ್ಲ. ಮತ್ತು ಬೇಡ ಟೈಮ್ ವೇಸ್ಟ್ ಮಾಡೋದು ಸುಮ್ಮನೆ ಅಂತ ಹೇಳಿ ಅದು ಕೂಡ ಹಾಕುವಾಗಿ ಇರಲಿಲ್ಲ, ಬಿಕಾಸ್ ಕಣ್ಣಿಗೆ ಮಿನಿ ಗ್ಲಾಸ್ ಕಟ್ ಆದದ್ದು ತಾಗಿದ್ರೆ ಕಷ್ಟ ಅಂತ ಹೇಳಿ ಇದೊಂದು ಲಾಸ್ಟ್ ಚಾಯ್ಸ್ ಮಾಡಿದ್ವಿ. ರೆಡ್ ಕಲರ್ ಇದು. 2 ಆಪ್ಷನ್ ಇತ್ತು ಆ್ಯಕ್ಚುಲಿ, ರೆಡ್ ಆ್ಯಂಡ್ ಗ್ರೀನ್. ಬಟ್ ನನಗೆ ರೆಡ್ ಇಷ್ಟ ಆಯಿತು. ಬೇಬಿಗೆ ರೆಡ್ ಅಷ್ಟು ಇಷ್ಟ ಆಗಲ್ಲ, ಬಟ್ ಆದರೂ ನನಗೆ ಇಷ್ಟ ಆಯಿತು ಅಂತ ನಾನು ತೊಗೊಂಡೆ. ನೆಕ್ಸ್ಟ್ ಬಂದು ನಾವು ಮಾಲಿಗೆ. ನಾವು ಯಾವತ್ತೂ ಕೂಡ ಮನೆಯಲ್ಲಿ ಅವ್ರದ್ದು ಬರ್ತ್ಡೇ ಸೆಲೆಬ್ರೇಟ್ ಮಾಡೋದು, ಬಟ್ ತುಂಬ ದಿನದಿಂದ ಮನೆಯಲ್ಲೇ ಸೆಲೆಬ್ರೇಷನ್ ನಡೀತಾ ಉಂಟು. ನಿಮಗೆ ಗೊತ್ತಿರುವ ಹಾಗೆ ಕೇಕ್ ಅದು ಇದು ಅಂತ ಹೇಳಿ.
ಸೊ ಕೇಕ್ ತಿಂದು ತಿಂದು ಕೂಡ ಬೋರ್ ಬಂದಿದೆ. ಅದಕ್ಕೋಸ್ಕರ ಮೊನ್ನೆ ನಾವು ಕೂಡ ಅನ್ಲಿಮಿಟೆಡ್ ಫುಡ್ಡಿಗೆ ಹೋದಾಗ ಅವರಿಗೆ ಹೇಳಿದ್ವಿ ನೆಕ್ಸ್ಟ್ ಟೈಮ್ ನಿಮಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ. ಸೊ ಇವತ್ತು ಅವರನ್ನೇ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಬರುವಾಗ ಫುಲ್ ಖಾಲಿಯಾಗಿತ್ತು, ಬಟ್ ಅವರು ಮತ್ತೆ ಫಿಲ್ ಮಾಡಿದ್ದಾರೆ. ನಾವು ಬರುವಾಗ ವೀಡಿಯೋ ಮಾಡುವಾಗ ಖಾಲಿಯಾಗಿತ್ತು, ತುಂಬ ಜನ ಇದ್ದರು. ನಾನು ಸ್ವಲ್ಪ ತೊಗೊಂಡು ಬಂದೆ ಪನ್ನೀರೆಲ್ಲ. ನನ್ನ ಅತ್ತೆ ಮತ್ತು ಹಸ್ಬೆಂಡೆಲ್ಲ ಪನ್ನೀರೆಲ್ಲ ತಿನ್ನಲ್ಲ. ಸೊ ಇಲ್ಲಿ ಅವರು ಊಟಕ್ಕೆ ಕೂತಿದ್ದಾರೆ, ಬಟ್ ಅವರಿಗೆ ಇನ್ನೂ ಬಂದಿಲ್ಲ, ನನಗೆ ಸಿಕ್ಕಿದೆ. ನನ್ನ ಮಗನಿಗೆ ನೋಡಿ ಯಾರು ಕೂಡ ಈ ಥರ ಮಾಡಿರಲಿಕ್ಕಿಲ್ಲ. ಪಾನಿಪುರಿಗೆ ಬಟರ್ ಚಿಕನ್ ಇದು ಗ್ರೇವಿ ಹಾಕಿ ತಿಂತಾ ಇದ್ದ. ಸೊ ಅವನೊಂದು ಸಾಧಾರಣ ಒಂದು ಲೈಕ್ 7-8 ಪುರಿ ಅಥವಾ ಮೋರ್ ದೆನ್ ಅದಕ್ಕೆ ಜಾಸ್ತಿ ಅಂತ ಪಾನಿಪುರಿಗೆ ಬಟರ್ ಚಿಕನ್ ಇದು ಗ್ರೇವಿ ಹಾಕಿ ತಿಂದದ್ದು. ಮತ್ತೇನು ತಿಂದಿಲ್ಲ ಅವನು. ಮನೆಯಲ್ಲಿ ಚಿಕನ್ ಇದ್ದರೆ ಉಂಟಲ್ಲ, ಬೇಕು ಬೇಕು ಅಂತ ಹೇಳ್ತಾನೆ. ಅಲ್ಲಿ ಒಂದು ಪೀಸ್ ಚಿಕನ್ ತಿನ್ನಲ್ಲ ಅವನು. ದೇವರಿಗೆ ಒಂದು ಥ್ಯಾಂಕ್ ಯು ಹೇಳಬೇಕು ಅವನಿಗೆ ಫ್ರೀಯಲ್ಲಿ. ಇಲ್ಲ ಅಂತ ಹೇಳಿದರೆ ನನ್ನದು ದುಡ್ಡು ವೇಸ್ಟ್ ಆಗ್ತಾಯಿತ್ತು. ಅವನು ಒಂದು ಚೂರು ತಿನ್ನಲ್ಲ. ಅದು ಪಾನಿಪುರಿಗೆ ಬಟರ್ ಚಿಕನ್ ಇದು ಗ್ರೇವಿ ಹಾಕಿ ಒಂದು ತಿಂದಿದ್ದಾನೆ. ಅತ್ತೆಗೆ ಫುಲ್ ಖುಷಿಯಾಗಿದೆ. ಅವ್ರ ಹತ್ರ ಕೇಳಿದ್ವಿ ನಾವು ಮನೆಯಲ್ಲಿಯೇ ಸೆಲೆಬ್ರೇಟ್ ಮಾಡೋಣವ ಅಥವಾ ಹೋಗೋಣವ ಅಂತ. ಅವ್ರು ಬರಲಿಕ್ಕೆ ರೆಡಿ ಇರಲಿಲ್ಲ, ಬಟ್ ಬಿಕಾಸ್ ಅವ್ರು ಬರಲಿಕ್ಕೆ ರೆಡಿ ಇರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ನಾವು ಒಂದು ಬೆಳಿಗ್ಗೆ ಬಂದು ಹೋದರೆ ರಾತ್ರಿಯೇ ಬರೋದು ಅಂತ ಹೇಳಿ ಅದಕ್ಕೆ ಹೇಳಿದ್ವಿ. ಇಲ್ಲ ನಾವು ನಿಮಗೆ ಬೇಗ ಕರ್ಕೊಂಡು ಬರ್ತೀವಿ ಅಂತ ಹೇಳಿದ್ದಕ್ಕೋಸ್ಕರ ಅವ್ರು ನಮ್ಮ ಜೊತೆಗೆ ಬಂದದ್ದು. ಸೊ ಮತ್ತು ಅವರಿಗೆ ಖುಷಿಯಾಯಿತು ಬಂದದ್ದಕ್ಕೆ. ಅವರು ಕೂಡ ನಾನು ಹೇಳಿದ್ದೆ ಆರಾಮಾಗಿರ್ತೀನಿ ಯಾಕಂತ ಹೇಳಿದರೆ ಫುಲ್ ಟೈಮ್ ಉಂಟು ಅಂತ ಹೇಳಿ. ಸೊ ಮತ್ತು ಅವರು ತಿಂದರು, ಅವರಿಗೆ ಖುಷಿಯಾಯಿತು. ಟೇಸ್ಟಿ ಕೂಡ ಇತ್ತು ಫುಡ್ಡು, ತುಂಬಾ ಒಳ್ಳೆಯದಿತ್ತು. ಬಟ್ ನಮ್ಮ ಹಸ್ಬೆಂಡ್ ಮತ್ತು ನಮ್ಮ ಅತ್ತೆ ಜಾಸ್ತಿ ಸ್ವೀಟೇ. ನೋಡಿ ಇದೆಲ್ಲ ಸ್ವೀಟ್ ಇದು ಬೌಲ್ ಆಯಿತಾ. ಅವ್ರು ತಿಂದದ್ದು ಪಾಯಸ, ಐಸ್ ಕ್ರೀಮ್ ಮತ್ತು ಗುಲಾಬ್ ಜಾಮೂನಿದ್ದು. ಇವನಲ್ಲಿ ತನ್ನದೇ ಫೋಟೋಸ್ ನೋಡ್ತಾ ಇದ್ದಾನೆ, ಇಲ್ಲಾಂದರೆ ಉಪದ್ರ ಮಾಡ್ತಾನೆ ಅಂತ ಹೇಳಿ ಅವನದೇ ಫೋಟೋಸನ್ನು ಕೊಟ್ಟಿದ್ದೀವಿ, ಅದನ್ನು ನೋಡ್ತಾ ಇದ್ದಾನೆ. ನೆಕ್ಸ್ಟ್ ಇಲ್ಲಿ ಹೊರಗೆ ಬಂದ್ವಿ. ಇದೊಂದು ಎಲ್ಲಿ ಕಾಣಿಸಿದ್ರು ಅವನಿಗೆ ಜ್ಯೂಸ್ ಬೇಕು. ಫುಲ್ ಕುಡಿಯೋದಿಲ್ಲ ಅವನು ಅದರಲ್ಲಿ, ಬಿಕಾಸ್ ಕಪ್ಪು ಕಸ್ಕಸ್ ಅಂದರೆ ತಂಪು ಬೀಜ ಇರುತ್ತೆ ಅಲ್ಲ, ಅವ್ನು ಕುಡಿಯಲ್ಲ. ಬಟ್ ಅದಾದರೂ ಕೂಡ ಅವನಿಗೆ ಬೇಕು. ಅವನಿಗೆ ಇಲ್ಲಿ ಬಂದರೆ ಎಲ್ಲ ನೋಡಿದ್ದು ಬೇಕು. ಬಟ್ ಹೇಗಾದರೂ ಒಂದು ಕಂಟ್ರೋಲ್ ಮಾಡಿ ಕರ್ಕೊಂಡು ಹೋಗೋದು. ಬಟ್ ಅಲ್ಲಿ ಎಲ್ಲ ಟ್ರೈನ್ ಎಲ್ಲ ಇರುತ್ತೆ ಅಲ್ಲ, ಅದರಲ್ಲಿ ಕೂರಬೇಕು ಅದು ಇದು ಅಂತ ಹೇಳ್ತಾನೆ ಇರ್ತಾನೆ. ಸೊ ಬಟ್ ಎವ್ರಿ ಡೇ ಕೂರಿಸಿದರೂ ಕೂಡ ಅಭ್ಯಾಸ ಆಗುತ್ತೆ ಅಂತ ಹೇಳಿ ನಾನು ಅದನ್ನೆಲ್ಲ ಎವ್ರಿ ಡೇ ಎಲ್ಲ ಮಾಡಲಿಕ್ಕೆ ಹೋಗಲ್ಲ. ನೆಕ್ಸ್ಟ್ ನಮಗೆ ಒಂದು ಸ್ವಲ್ಪ ಕೆಲಸ ಇತ್ತು ರಿಲಯನ್ಸಲ್ಲಿ. ಅಲ್ಲಿ ನಮಗೆ ಆ್ಯಕ್ಚುಲಿ ನೋಡಲಿಕ್ಕೆ ಇದ್ದದ್ದು ಇಂಡಕ್ಷನ್ ಸ್ಟವ್. ಇಂಡಕ್ಷನ್ ನಾನು ಮಡಂತಿಯರಲ್ಲಿ ಕೂಡ ನೋಡಿದ್ದೆ, ಬಟ್ ಎಲ್ಲ ಕಡೆ 2000 ವ್ಯಾಟ್ ಇದೆ, ಸಿಗ್ತಾ ಇಲ್ಲ. ಎಲ್ಲ ಕಡೆ ಸಿಗ್ತಾ ಇರೋದು 1700 ಸಮಥಿಂಗ್ ವ್ಯಾಟ್ ಇದೆ. 2500 ವ್ಯಾಟ್ ಏನೋ ಬೇಕು ನನ್ನ ಹಸ್ಬೆಂಡಿಗೆ, ಬಟ್ ಎಲ್ಲಿ ಕೂಡ ಇಲ್ಲ ಅವೈಲೇಬಲ್. ಇಲ್ಲ ಸಿಲಿಂಡ್ರ್ ಇಲ್ಲದೆ ಕಷ್ಟಪಡ್ತಾ ಇದ್ದಾರಲ್ಲ. ನೆಕ್ಸ್ಟ್ ಬರುವಾಗ ಒಂದು ಲೆಮನ್ ಸೋಡಾ ತೊಗೊಂಡ್ವಿ, ಯಾಕಂದರೆ ಜೀರ್ಣ ಆಗಲಿಕ್ಕೋಸ್ಕರ. ನಿಮಗೆ ಗೊತ್ತಿರ್ಬೋದು ನನಗೆ ಲೆಮನ್ ಸೋಡಾ ಅಂದರೆ ತುಂಬ ಇಷ್ಟ. ಈಗ ನಾನು ಹಿಂದೆ ಕೂತ್ಕೊಂಡೆ, ಇವನು ಕಿರಿಕಿರಿ ಮಾಡ್ತಾ ಇದ್ದ. ನೆಕ್ಸ್ಟ್ ನಾನು ಮನೆಗೆ ಬಂದು ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡುವಾಗ ನೋಡಿದೆ, ನಮಗೆ 1000 ಸಬ್ಸ್ಕ್ರೈಬರ್ ಆಗಲಿಕ್ಕೆ ಜಸ್ಟ್ 3 ಸಬ್ಸ್ಕ್ರೈಬರ್ ಬೇಕಿತ್ತು. ನನಗೆ ವಿಶ್ವಾಸನೇ ಆಗಿಲ್ಲ. ನಾನು ಹೋಗುವಾಗ 990 ಸಮಥಿಂಗ್ ಇತ್ತು. ಸೊ ನಾನು ಅಂದ್ಕೊಂಡೆ ನಮ್ಮ ಹತ್ರ ಇವತ್ತಂತೂ 10 ಮಾಡಲಿಕ್ಕೆ ಆಗಲಿಕ್ಕಿಲ್ಲ ಅಂತ ಅಂದ್ಕೊಂಡ್ವಿ. ಬಟ್ ಅದು ನೋಡಿದರೆ 3 ಬಾಕಿ ಇತ್ತು. ಮತ್ತು ನಮಗೆ ರಿಯಾಕ್ಷನ್ ರೆಕಾರ್ಡ್ ಮಾಡಲಿಕ್ಕೆ ಬೇಕಿತ್ತು. ಸೊ ಬಟ್ ಸರಿಯಾದ ಟೈಮಿಗೆ ಬಂದು ರೀಚ್ ಆಗಿದ್ವಿ. ಇದು ನೋಡಿ ನಾವು 98ಅಲ್ಲಿ ತೆಗೆದದ್ದು, ಅದು 100ಅಲ್ಲಿ ತೆಗೆದ ವೀಡಿಯೋ. ಸೊ ಖುಷಿ ಅಂದರೆ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲರಿಗೂ ಕೂಡ. ನೆಕ್ಸ್ಟ್ ಡೇದು ವೀಡಿಯೋ ಇದು ಬಂದು ಇವ್ರದ್ದು ಇವರಿಗೆ ಹೇರ್ ಸ್ಟೈಲ್ ಇದ್ದದ್ದು. ಈ ಥರ ಹೇರ್ಸ್ಗಳು ಆ್ಯಕ್ಚುಲಿ ಡ್ಯಾಮೇಜ್ ಹೇರ್ಗಳು, ಸ್ಪ್ಲಿಟೆಡ್ ಜಾಸ್ತಿ ಆಗಿರುತ್ತೆ. ಈ ಹೇರ್ಸ್ಗಳಿಗೆ ಹೇರ್ ಸ್ಟೈಲ್ ಮಾಡಲಿಕ್ಕೆ ತುಂಬ ಕಷ್ಟ. ಸೊ ಹೇರ್ ಈ ಥರ ಆಗುವ ಕಾರಣ ಒಂದು ಶ್ಯಾಂಪೂಸ್ ಹಾಶ್ ಆದರೆ ಅಂದರೆ ಹಾರ್ಡ್ ಶ್ಯಾಂಪೂಸ್ಗಳು, ಇಲ್ಲ ಅಂತ ಹೇಳಿದರೆ ಹೇರ್ ಕಟಿಂಗ್ ನೀವು ಮಾಡದೇ ಇರೋದ್ರಿಂದ ಕೂಡ ಆಗುತ್ತೆ. ಸೊ ಅದನ್ನು ಬ್ಲೋ ಡ್ರೈ ಮಾಡಿ ನಾವು ಈ ಕಂಡೀಷನ್ನಿಗೆ ತಂದಿದ್ದೀವಿ. ಮೂಸೆಲ್ಲ ಹಾಕಿ ಆಗುತ್ತೆ, ಕಷ್ಟ ತುಂಬ. ಯಾಕಂತ ಹೇಳಿದರೆ ನೀವು ಬಿಫೋರ್ ಹೇರ್ ನೋಡಿರ್ಬೋದು, ಆಫ್ಟರ್ ಹೇರ್ ನೋಡಿರ್ಬೋದು ಹೇಗೆ ಮಾಡಿದ್ದೀವಿ ಅಂತ ಹೇಳಿ. ಇದು ಸ್ಟ್ರೇಟ್ನಿಂಗ್ ಕರ್ಲ್ ನಾವು ಮಾಡಿದ್ದು.
ನೆಕ್ಸ್ಟ್ ಬಂದು ನಮಗೆ ಒಂದು ಶಾರ್ಟ್ ಮಾಡಲಿಕ್ಕೆ ಇತ್ತು. ಈ ಶಾರ್ಟ್ ಇದು ವಿಡಿಯೋ ನೀವು ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಐಫೋನ್ ಇದು ಕವರಲ್ಲಿ ಈ ಥರ ಆಗುತ್ತೆ ಅಂತ ಹೇಳಿ. ನೀತಾ ಒಂದು ಶಾರ್ಟಲ್ಲಿ ನೋಡಿದ್ರಂತೆ ಈ ಥರ ಆಗುತ್ತೆ ಅಂತ ಹೇಳಿ. ನಾವು ಟ್ರಯಲ್ ಕೂಡ ಮಾಡಿರಲಿಲ್ಲ, ಇದು ಡೈರೆಕ್ಟ್ ಟ್ರಯಲ್ ಮಾಡಿದ್ದು. ಬಿಕಾಸ್ ನಾವು ತುಂಬ ವಸ್ತುಗಳನ್ನು ಫಸ್ಟ್ ಟ್ರಯಲ್ ಮಾಡಿ ಮತ್ತೆ ವಿಡಿಯೋ ಮಾಡೋದು ಕಡಿಮೆ. ಬಿಕಾಸ್ ಫಸ್ಟ್ ಟೇಕಲ್ಲಿ ಸಿಕ್ಕ ರಿಯಾಕ್ಷನ್ ಏನುಂಟು ಅದು ಮತ್ತೆ ಸಿಗಲ್ಲ. ಸೊ ಅದಕ್ಕೋಸ್ಕರ ನಾವು ಕೂಡ ಇದು ಫಸ್ಟ್ ಟೈಮೇ ನೋಡಿದ್ದು ಇದು ಈ ಥರ ಆಗತ್ತೆ ಅಂತ ಹೇಳಿ. ನನ್ನ ಹತ್ರ ಬಾಕ್ಸ್ ಹಾಗೇ ಇತ್ತು. ನೆಕ್ಸ್ಟ್ ನಾನು ಮನೆಗೆ ಬಂದೆ. ಮನೆಗೆ ಬರುವಾಗ ಇವರು ಇನ್ನು ವಾಪಸ್ ತರಕಾರಿ ಮಾಡಲಿಕ್ಕೋಸ್ಕರ ಎಲ್ಲ ಲೆವೆಲ್ ಮಾಡಿ ಕ್ಲೀನ್ ಮಾಡ್ತಾ ಇದ್ದರು. ಆಲ್ಮೋಸ್ಟ್ ಆಗಿದೆ ಅವ್ರದ್ದು ಕೆಲಸ. ಏನೋ ಹೊಸ ಸ್ಟೈಲಲ್ಲಿ ಮಾಡ್ತಾರಂತೆ. ಈಗ ಅವರಿಗೆ ಇಷ್ಟ ತರಕಾರಿ ಎಲ್ಲ ಹಾಕೋದಂತ ಹೇಳಿದರೆ. ನಾನು ಇವತ್ತು ಮಧ್ಯಾಹ್ನ ಬಂದಿರಲಿಲ್ಲ, ಈಗ ಸೀದಾ ಡೈರೆಕ್ಟ್ ಸಂಜೆಯೇ ಬಂದದ್ದು. ಈಗ ಸ್ವಲ್ಪ ಕಡಿಮೆ ನಾನು ಮಧ್ಯಾಹ್ನ ಮನೆಗೆ ಬರೋದು. ಬಿಕಾಸ್ ತುಂಬ ಅಂದರೆ ತುಂಬ ಬಿಸಿಲುಂಟು. ಸಾಧ್ಯ ಆದರೆ ನಾನು ಟಿಫಿನ್ ತಂದು ಇಲ್ಲಿಯೇ ತಿಂತಾ ಇದ್ದೀನಿ. ಹೇಗಾದರೂ ತಿನ್ನೋದು ಫ್ರೂಟೇ ಅಲ್ಲ, ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳಿ. ಮತ್ತು ಈವ್ನಿಂಗ್ ಆಗುವಾಗ ನನ್ನ ಮಗ ಹೇಳಿದ್ದ ಅವನಿಗೆ ಸ್ಕೇಟಿಂಗ್ ಮಾಡಬೇಕಂತ ಹೇಳಿ. ಇದು ಇನ್ನೊಂದು ಸ್ಕೇಟಿಂಗ್. ಅವನ ಹತ್ರ 3 ವೀಲ್ಸ್ ಇದು ಕೂಡ ಉಂಟು, 4 ವೀಲ್ಸ್ ಇದು ಕೂಡ ಉಂಟು. ಆ್ಯಕ್ಚುಲಿ ನಾವು ಫಸ್ಟ್ ತಂದದ್ದು 3 ವೀಲ್ ಇದೆ. ಮತ್ತು ನನ್ನ ಹಸ್ಬೆಂಡು ವಿಡಿಯೋ ನೋಡಿ ಹೇಳಿದರು 3 ವೀಲ್ ಇದು ಫಸ್ಟ್ ಅಲ್ಲ, 4 ವೀಲ್ ಇದು ಫಸ್ಟ್ ಕೊಟ್ಟಿದ್ರೆ ಮಾಡ್ತಾರೆ ಅಂತ ಹೇಳಿ. ಅವನು 3 ವೀಲ್ ಇದು ಕೊಟ್ಟರು ಮಾಡಿಲ್ಲ, 4 ವೀಲ್ ಇದು ಕೊಟ್ಟರು ಮಾಡಿಲ್ಲ. ಅವನಿಗೆ ಇಂಟ್ರೆಸ್ಟೇ ಇಲ್ಲ. ಸೊ ನಾವು ಇಂಟ್ರೆಸ್ಟ್ ತರಲಿಕ್ಕೋಸ್ಕರ ತುಂಬ ಟ್ರಯಲ್ ಮಾಡ್ತೀವಿ. ಬಟ್ ಅವನಿಗೆ ಈ ವಸ್ತು ಇಷ್ಟವೇ ಇಲ್ಲ. ಅವನು ಹೈಪರ್ ಆ್ಯಕ್ಟಿವ್ ಅಲ್ಲ, ಒಂದು ಕಡೆ ಕೂತ್ಕೊಳ್ಳುವ ಮಗು ಅಲ್ಲ, ಇದು ಆರಾಮಾಗಿ ಮಾಡುವ ಕೆಲಸ ಅಲ್ಲ. ಸೊ ಅವನು ಅದನ್ನು ಹಾಕಲಿಕ್ಕೇ ಕೇಳಲ್ಲ. ಇದು ಆ್ಯಕ್ಚುಲಿ ಹಾಕುವಾಗ ಕೂಡ ಅವನು ಸ್ಕೇಟಿಂಗ್ ಹಾಕ್ಕೊಂಡ, ಅದರ ನಂತರ ಲೆಗ್ಗಿದು ಹಾಕ್ಕೊಂಡ, ಹೆಲ್ಮೆಟ್ ಎಲ್ಲ ಹಾಕಿದ ನಂತರ ನನಗೆ ಸಾಕು ಈಗ ಸಾಕು ಅಂತ. ಮತ್ತು ಹಸ್ಬೆಂಡಿಗೆ ಸಿಟ್ಟು ಬಂತು, ಇಷ್ಟೆಲ್ಲ ಹಾಕಿದ ನಂತರ ನೀನು ಬೇಡ ಅಂತ ಹೇಳೋದಂತ. ಮತ್ತು ನಾನು ಹೇಳಿದೆ ನಾನು ನಿನಗೆ ಮಾಡಿಸ್ತೀನಿ ಅಂತ ಎಲ್ಲ ಹೇಳಿ ಮಂಗ ಮಾಡಿ ಈಗ ನಾನು ಮಾಡಿಸ್ತಾ ಇದ್ದೀನಿ. ಅವನಿಗೆ ಇಂಟ್ರೆಸ್ಟೇ ಇಲ್ಲ. ಇಂಟ್ರೆಸ್ಟ್ ಇದ್ದರೆ ಏನಾದರೂ ಒಂದು ಮಾಡಿ ಕಲಿಸ್ಬೋದು. ಅವನು ನಮ್ಮದು ಮಾತು ಕೇಳಲಿಕ್ಕೆ ರೆಡಿ ಇಲ್ಲ, ಬಿಕಾಸ್ ಅವನಿಗೆ ಇಂಟ್ರೆಸ್ಟೇ ಇಲ್ಲ. ಸೊ ಇದು ತಂದು ವೇಸ್ಟ್ ಆಗಿದೆ. ಅವನದು ಇದು 4th ಬರ್ತ್ಡೇ ಗಿಫ್ಟ್. 2 ಸ್ಕೇಟಿಂಗ್ ಮತ್ತು ಇದನ್ನೆಲ್ಲ ಕೊಟ್ಟಿದ್ವಿ. ಬಟ್ ಅವನಿಗೆ ಅದು ಇಷ್ಟ ಆಗಲಿಲ್ಲ. ಅವನಿಗೆ ಬಾಕಿ ಎಲ್ಲ ಇಷ್ಟ ಆಗಿದೆ. ಎಲ್ಲ ಬರ್ತ್ಡೇಗೆ ಕೊಟ್ಟಿದ್ದು. ಬಟ್ ಈ ಬರ್ತ್ಡೇಗೆ ನಾನು ಇಷ್ಟಪಟ್ಟು ಕೊಟ್ಟಿದ್ದು ಅವನಿಗೆ ಇಷ್ಟ ಆಗಿಲ್ಲ. ಬಟ್ ಏನು ಮಾಡಲಿಕ್ಕೂ ಆಗಲ್ಲ. ಎಲ್ಲ ಮಕ್ಕಳು ಸೇಮ್ ಇರಲ್ಲ. ಮತ್ತು ಎಲ್ಲದೂ ಕೂಡ ಇಷ್ಟ ಆಗಬೇಕು ಅಂತ ಏನಿಲ್ಲ. ಅವರ ಮಗು ಮಾಡುತ್ತೆ, ಇವರ ಮಗು ಮಾಡುತ್ತೆ ಅಂತ ಹೇಳಿ ನಾವು ಮಾಡಲಿಕ್ಕೆ ಹೋಗಿದರೆ ಇಂಟ್ರೆಸ್ಟ್ ಇಲ್ಲ. ಈ ವರ್ಷಕ್ಕೆ ಕೂಡ ನಾವು ಕೇಳಿದ್ವಿ ಅವನಿಗೆ ಸಮ್ಮರ್ ಕ್ಯಾಂಪಲ್ಲಿ ನಿನಗೆ ಸ್ವಿಮ್ಮಿಂಗ್ ಮಾಡಬೇಕು ಅಥವಾ ಸ್ಕೇಟಿಂಗ್ ಅಂತ. ಅವನು ಸ್ವಿಮ್ಮಿಂಗ್ ಆಗ್ಬೋದು, ನನಗೆ ಸ್ಕೇಟಿಂಗ್ ಬೇಡ ಅಂತಲೇ ಹೇಳಿದ್ದಾನೆ. ಸೊ ನಾವು ಈ ಸಲ SDM ಅಲ್ಲಿ ನೋಡಿದ್ದೀವಿ ಅವನಿಗೆ ಸ್ವಿಮ್ಮಿಂಗನ್ನು. ಸೊ ಅವನು ಐ ಥಿಂಕ್ 7th ಏನೋ ಉಂಟು ಸ್ವಿಮ್ಮಿಂಗ್ ಕ್ಲಾಸಸ್ ಫ್ರಮ್ ಏಪ್ರಿಲಿಂದ. ಸೊ ಅವನಾಗ ಸ್ಟಾರ್ಟ್ ಮಾಡ್ತಾನೆ ಅಲ್ಲಿ ಸ್ವಿಮ್ಮಿಂಗ್ ಕ್ಲಾಸಸನ್ನು. ಅದರದ್ದು ವಿಡಿಯೋ ನಾನು ಶೇರ್ ಮಾಡ್ತೀನಿ ನಿಮಗೆ ಕೂಡ ಒಂದು ವೇಳೆ ಯಾರಿಗಾದರೂ ಹಾಕಲಿಕ್ಕಿದ್ರೆ ಹೋಗ್ಬೋದು. ಏಪ್ರಿಲ್ 7 SDM ಅಲ್ಲಿ ಸ್ವಿಮ್ಮಿಂಗ್ ಇದು ಸಮ್ಮರ್ ಕ್ಯಾಂಪ್ ನಡೀತಾ ಉಂಟು. ಸೊ ನಾವು ಹಾಕಿದ್ದೀವಿ ಅವನಿಗೆ, ಬಿಕಾಸ್ ಅವನಿಗೆ ಟೈಮ್ ಪಾಸ್ ಮಾಡಬೇಕಲ್ಲ ಹೇಗಾದರೂ ಮಾಡಿ ಅಂತ ಹೇಳಿ. ಸೊ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಬಾಯ್ ಬಾಯ್.